ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಅಂಬರೀಷ್ ಗೊಂದಳಿ ಹಾಗೂ ತಮಗೆಲ್ಲರಿಗೂ ಅಂಬರೀಷ್ ಗೊಂದಳಿ ಶೈಕ್ಷಣಿಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮಕ್ಕಳೇ, ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದರೆ ಇಲ್ಲಿ ಕಾಣುವಂಥ ಒಂದು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿರಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿರಿ. ಯಾಕೆ ನಾನು ಮುಂದೆ ಮಾಡುವಂಥ ಎಲ್ಲ ಶೈಕ್ಷಣಿಕ ವಿಡಿಯೋಗಳ ಮೊದಲ ಒಂದು ನೋಟಿಫಿಕೇಶನ್ ತಲುಪಬೇಕಾದ್ರೆ ಆ ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿರಿ. ಹಾಗೂ ನಿಮ್ಮ ಎಲ್ಲ ಸ್ನೇಹಿತರು ಕೂಡ ಒಂದು ವಿಡಿಯೋನ ಶೇರ್ ಮಾಡಿರಿ. ಶಿಕ್ಷಣ ಅಂದ್ರೆ ಶಿಕ್ಷಣ ಅಥವಾ ಕಲಿಯುವುದು. ನಾವು ಹೊಸದಾಗಿ ಹೇಳ್ತಿರ್ತೀವಲ್ಲ ಶಿಕ್ಷಣ ಅಂತ ಹೇಳ್ತಿರ್ತೀವಿ. ಕನ್ನಡ ಏನು ಮಾಡ್ತಾರೆ ನಾವು ಶಿಕ್ಷಣ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ಪದ್ಯವನ್ನು ಬರೆದಿರುವಂತಹ ಕವಿ ಯಾಕಂದ್ರೆ ಠಾಕೂರ್ ಗೋಪಾಲ್ ಶರಣ್ ಸಿಂಹ. ಯಾರಿ? ಠಾಕೂರ್ ಗೋಪಾಲ್ ಶರಣ್ ಸಿಂಹ. ಕವಿ ಪರಿಚಯ ನೋಡ್ರಿ, ಠಾಕೂರ್ ಗೋಪಾಲ್ ಶರಣ್ ಸಿಂಹ 1892 और 1907. ಈ ಒಂದು ಇವರ ಬದುಕಿರುವಂಥ ಜೀವಿತದ ಎಷ್ಟು ಅಂದ್ರೆ ಕ್ರಿಸ್ತಶಕ 1890ರಿಂದ ಕ್ರಿಸ್ತಶಕ 1960 ಮಾಡಿದ್ರೆ ಇವರು ಜೀವಿಸಿರ್ತಾರೆ ಅಥವಾ ಜನಿಸಿರ್ತಾರೆ. इनका जन्म रीवा झांसी में हुआ था. ನೋಡಿ, ಇವರು ಜನ್ಮ ಅಥವಾ ಎಲ್ಲಿ ಜನಿಸಿದ್ರಪ್ಪ ಅಂದ್ರೆ ರೀವಾ ಅಂದ್ರೆ ಇವತ್ತು ನಾವು ಯಾವ ತರ ಕರಿತೀವಿ ಅಂದ್ರೆ ಝಾನ್ಸಿ ಅಂತ ಹೇಳಿ ಕರಿತೀವಿ. ಆ ರಿವಾನ ಮೊದಲು ಕರಿತೀವಿ ಅಂದ್ರೆ ಝಾನ್ಸಿ ಅಂತ ಹೇಳಿ ಕರಿತೀವಿ. ಇವತ್ತು ಝಾನ್ಸಿ ಅಂತ ಕರಿತೀವಿ. ಆ ಒಂದು ರಿವಾನ ಅಂತ ಪ್ರದೇಶದೊಳಗೆ ಇವರು ಜನಿಸ್ತಾರಂತ. ಮಾತಾ का नाम प्रभुराज कुंवरी और पिता का नाम ठाकुर जगत बहादुर सिंह ಅಂತ. ನೋಡಿ, ಇವರು ಜನಿಸ್ತಾರಪ್ಪ ಅಂದ್ರೆ ರಿವಾನ ಅಂತ ಒಂದು ಪ್ರದೇಶದೊಳಗೆ ಜನಿಸ್ತಾರು. ಇವರ ತಾಯಿ ಹೆಸರೇನಪ್ಪ ಅಂದ್ರೆ ಪ್ರಭುರಾಜ್ ಕುಂವರಿ. ತಾಯಿ ಹೆಸರೇನ್ರಿ? ಈ ಕವಿಯವರ ತಾಯಿ ಹೆಸರೇನಂದ್ರೆ ಪ್ರಭುರಾಜ್ ಕುಂವರಿ. ಮತ್ತೆ ಇವರ ತಂದೆ ಹೆಸರೇನ್ರಿ? ಠಾಕೂರ್ ಜಗತ್ ಬहादुर सिंह ಅಂತ. ತಂದೆ ಹೆಸರೇನ್ರಿ? ಠಾಕೂರ್ ಜಗತ್ बहादुर सिंह. पिताजी ಸಂಸ್ಕೃತ के ಪ್ರಕಾಂಡ ಪಂಡಿತತೆ. ನೋಡಿ, ಇವ್ರ ತಂದೆಯವರು ಏನಾಗಿದ್ದಪ್ಪ ಅಂದ್ರೆ ಸಂಸ್ಕೃತದಲ್ಲಿ ದೊಡ್ಡ ಪಂಡಿತರಾಗಿರ್ತಾರೆ. ಯಾರೇ ಇವರು ಕವಿನದಾರಲ್ಲ, ಅವ್ರ ತಂದೆ ಸಂಸ್ಕೃತ ಒಂದು ಭಾಷೆಯಲ್ಲಿ ಅಥವಾ ವಿದ್ಯೆಯಲ್ಲಿ ದೊಡ್ಡ ಪಂಡಿತರಾಗಿರ್ತಾರೆ. ಪ್ರಕಾಂಡ ಅಂದ್ರೆ ದೊಡ್ಡ, प्रखंड ಅಂದ್ರೆ ದೊಡ್ಡ. पिताजी की देख रेख में सिंह जी की शिक्षा प्रारंभ हुई थी. ನೋಡಿ, ತಂದೆಯವರ ಒಂದು ನೋಡಿದ್ರೊಳಗೆ ಏನ್ ಮಾಡ್ತಾರೆ ಇವರು ಶಿಕ್ಷಣ ಪಡಿತಾರೆ. ಅಂದ್ರೆ ಅವ್ರ ಮುಂದೆ ಏನ್ ಮಾಡ್ತಾರೆ ಇವರು ಶಿಕ್ಷಣ ಪಡ್ಕೋತಾರಂತ. ಅಂದ್ರೆ ತಂದೆಯ ಒಂದು ದೃಷ್ಟಿಯೊಳಗೆ ಏನ್ ಮಾಡ್ತಾರೆ ಇವರು ಶಿಕ್ಷಣವನ್ನ ಪಡ್ಕೋತಾರಂತ. 13 वर्ष की अवस्था में इन्होंने अंग्रेजी पढ़ना प्रारंभ किया. ನೋಡಿ, 13 ವರ್ಷ के ಆರಂಭ ಅಂದ್ರೆ 13 ವರ್ಷ ವಯಸ್ಸಿನಲ್ಲಿ ಏನ್ ಮಾಡ್ತಾರೆ ಇವರು ಇಂಗ್ಲಿಷ್ ಭಾಷೆನ ಓದಾಕ ಪ್ರಾರಂಭಿಸ್ತಾರೆ. ಎಷ್ಟನೇ ವಯಸ್ಸಿನಾಗ? 13ನೇ ವಯಸ್ಸಿನಾಗ ಏನ್ ಮಾಡ್ತಾರೆ ಅಂದ್ರೆ ಆಂಗ್ಲ ಭಾಷೆನ ಓದಾಕ ಪ್ರಾರಂಭ ಮಾಡ್ತಾರಂತ. इसी समय उनके पिता का देहांत हुआ. ನೋಡಿ, ಇವರು 13ನೇ ವಯಸ್ಸಿನಲ್ಲಿ ಅಂತಾರಲ್ಲ, ಅದೊಂದು ಸಂದರ್ಭದಲ್ಲಿ ಅವ್ರ ತಂದೆ ತಿರ್ಕೊಂಡ್ಬಿಡ್ತಾರಂತ. ಇವ್ರ ವಯಸ್ಸು ಎಷ್ಟಿರ್ತೀರಿ? ಅವ್ರ ತಂದೆ ತಿರ್ಕೊಂಡಾಗ ಬರೀ 13 ವರ್ಷ ಇರುತ್ತೆ. ಆ ಒಂದು ವಯಸ್ಸಿನಲ್ಲಿ ಇವ್ರ ತಂದೆಯವರು ಏನ್ ಮಾಡ್ತಾರೆ ಅಂದ್ರೆ ತಿರ್ಕೊಳ್ತಾರೆ. ಮೆಟ್ರಿಕುಲೇಷನ್ से आगे वे पढ़ न सके. ಮೆಟ್ರಿಕುಲೇಷನ್ ಅಂದ್ರೆ 10ನೇ ತರಗತಿ ಮುಂದೆ ಇವ್ರಿಗೆ ಓದಾಟ ಆಗಲಿಲ್ಲ. ಯಾಕಂದ್ರೆ ತಂದೆ ತಿರ್ಕೊಂಡ ನಂತರ ಇವ್ರ ಮನೆಯ ಪರಿಸ್ಥಿತಿ ಕೆಟ್ಟಿರ್ಬೋದು. ಅದಕ್ಕಾಗಿ ಅವ್ರು ಮಾಡ್ತಾರೆ 10ನೇ ತರಗತಿ ಮುಂದೆ ಇವ್ರಿಗೆ ಓದಾಟ ಆಗಲಿಲ್ಲ ಅಂತ. ಅದಕ್ಕೆ ಮಾಡಿದ್ರು 10ನೇ ತರಗತಿ ಮುಗಿಸಿ ಅವರು ಓದೋದನ್ನ ಮುಗಿಸ್ಬಿಟ್ಟಿರ್ತಾರೆ. ಏಕೆ ಭಾಷಾ ಸರಳ और बोलचाल की है. ನೋಡಿ, ಇವರೊಂದು ಭಾಷೆ ಅಂತ ಅಂದ್ರೆ ತುಂಬಾ ಸರಳವಾಗಿರ್ತಂತ. ಅಂದ್ರೆ ಇವರು ಕವಿತೆನ ಬರೆಯುವಂತ ಭಾಷೆ ಅಂದ್ರೆ ತುಂಬಾ ಸರಳ ಭಾಷೆ ಅಂದ್ರೆ ಎಲ್ಲರೂ ಕೂಡ ಅರ್ಥ ಆಗ್ಬೇಕಂದ್ರೆ ಕೇಳುವಂತ ಜನರಿಗೆ ಏನಾಗಬೇಕಂದ್ರೆ ತುಂಬಾ ಸರಳವಾಗಿ ಅರ್ಥ ಆಗುವಂತ ರೀತಿಯೊಳಗೆ ಏನ್ ಮಾಡಿದ್ರು ಕವಿತೆಗಳನ್ನ ರಚನೆ ಮಾಡ್ತಾ ಇದ್ರು. ಇನ್ನು ಬೋಲ್ಚಾಲಿಕೆ ಅಂದ್ರೆ ಜನರು ಆಡು ಭಾಷೆಯಲ್ಲಿ ಕವಿತೆ ರಚನೆ ಮಾಡ್ತಿದ್ರು. ಈಗ ಜನರು ಏನು ಆಡು ಭಾಷೆ ಮಾತಾಡ್ತಿರ್ತಾರಲ್ಲ, ಆ ಭಾಷೆಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಕವಿತೆಗಳನ್ನ ರಚಿಸ್ತಾ ಇದ್ರು. ನಾವು ಇನ್ನೊಂದು ಭಾಷೆ ಆಡೋದು ಅಲ್ಲ, ಬೇರೆ ಭಾಷೆಗಳು ರಚನೆ ಮಾಡಿದ್ರೆ ಇಲ್ಲಿ ಮಂದಿಗೆ ಗೊತ್ತಾಗಿಲ್ಲ. ಅದಕ್ಕಾಗಿ ಅವ್ರು ಯಾವ ಭಾಷೆ ಮಾತಾಡ್ತಿರ್ತಾರಲ್ಲ ಅದ ಭಾಷೆಗಳಿಗೆ ಏನ್ ಮಾಡ್ತಿದ್ರೆ ತುಂಬಾ ಸರಳವಾಗಿ ಕವಿತೆಗಳನ್ನ ರಚನೆ ಮಾಡ್ತಾ ಇದ್ರಂತ. महावीर प्रसाद द्विवेदी का प्रोत्साह इनको बहुत मिला. ನೋಡಿ, ಇವರಿಗೆ ಯಾರ ಒಂದು ಪ್ರೋತ್ಸಾಹ ಅತ್ಯಂತ ಹೆಚ್ಚಿಗೆ ಸಿಕ್ತು ಅಂದ್ರೆ ಮಹಾವೀರ್ ಪ್ರಸಾದ್ ದ್ವಿವೇದಿ ಅನ್ನುವಂಥ ವ್ಯಕ್ತಿಯ ಪ್ರೋತ್ಸಾಹ ಏನಂತಂದ್ರೆ ಇವರಿಗೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ದೊರೆತಂತ. ಅವನ ಕಾರಣಕ್ಕಾಗಿ ಏನ್ ಮಾಡಿದ್ರು ಹಲವಾರು ಕವಿತೆಗಳನ್ನ ರಚನೆ ಮಾಡಕ್ಕೆ ಪ್ರಾರಂಭಿಸ್ತಾರೆ. ಸರಸ್ವತಿ ಪತ್ರಿಕಾ में इनकी कविताएं छपने लगी. ನೋಡಿ, ಇವರ ಕವಿತೆಗಳು ಎಲ್ಲಿ ಪ್ರಕಟಗೊಳ್ಳ ಪ್ರಾರಂಭಿಸಿದ್ರು ಅಂತಂದ್ರೆ ಯಾವುದು ಸರಸ್ವತಿ ಅನ್ನೋ ಒಂದು ಪತ್ರಿಕೆ ಒಳಗೆ ಕವಿತೆಗಳು ಪ್ರಕಟಣೆಗೊಳ್ಳಲಿಕ್ಕೆ ಪ್ರಾರಂಭಿಸ್ತಾವ. ಅಂದ್ರೆ ಇವರು ಅಲ್ಲೇ ಆಚಾರ್ಯ ಏನ್ ಮಾಡ್ತಾರ, ಇವ್ರು ಏನು ಕವಿತೆ ಬರೆದಿರ್ತಾರಲ್ಲ ಆ ಸರಸ್ವತಿ ಅನ್ನೋ ಒಂದು ಪತ್ರಿಕೆ ಒಳಗೆ ಮುದ್ರಣಗೊಳ್ಳಲಿಕ್ಕೆ ಪ್ರಾರಂಭಿಸ್ತಾವಂತೆ. ಜಗದಾಲೋಕ್ ಇನ್ಕ ಮಹಾಕಾವ್ಯ है. ನೋಡಿ, ಇವರು ಬರೆದಿರುವಂತ ಜಗದಾಲೋಕ್ ಅನ್ನುವಂತ ಏನಪ್ಪ ಅಂದ್ರೆ ಒಂದು ಕೃತಿ ದೊಡ್ಡ ಕೃತಿ ಅಂತ. ಅದು ಮಹಾಕಾವ್ಯ ಅಂದ್ರೆ ದೊಡ್ಡ ಕೃತಿ. ಮಾನವಿ कादम्बिनी, ज्योतिष्मती, संचिता, सुमन, विश्वगीत और ग्रामिका इनके मुक्त काव्य है. ಇವೆಲ್ಲಂದ್ರೆ ಅವರು ಬರೆದಂತ ಇನ್ನೂ ಹಲವಾರು ಕೃತಿಗಳಂತ. ग्रामिका और जगदालोक उत्तर प्रदेश सरकार से पुरस्कृत है. ಇವರು ಬರೆದಿರುವಂತ ಗ್ರಾಮಿಕ ಮತ್ತು ಜಗದಾಲೋಕ್ ಅನ್ನುವಂತ ಒಂದು ಕೃತಿಗಳಿಗೆ ಉತ್ತರ ಪ್ರದೇಶ ಮಾಡ್ತಾರೆ. ಇವರಿಗೆ ಪುರಸ್ಕಾರವನ್ನು ನೀಡಿ ಸತ್ಕಾರ ನೀಡಿತು. ಯಾವ ರಾಜ್ಯ? ಉತ್ತರ ಪ್ರದೇಶ ಮಾಡ್ತಂದ್ರೆ ಆ ಎರಡು ಕೃತಿಗಳಿಗೆ ಇವರಿಗೆ ಸನ್ಮಾನವನ್ನು ಮಾಡ್ತಂತ.
इस कविता में कवि अनुभव के द्वारा शिक्षा प्राप्त करने के अनेक उदाहरण प्रस्तुत करते हैं ಈ ಒಂದು ಕವಿತೆ ಮುಖಾಂತರ ದ್ವಾರ ಅಂದ್ರೆ ಏನ್ರಿ ಮುಖಾಂತರ ಈ ಕವಿತೆ ಮುಖಾಂತರ ನಾವೆಲ್ಲ ಏನು ತಿಳ್ಕೊಬಹುದು ಅಂದ್ರೆ अनुभव के द्वारा अनुभवದ ಮುಖಾಂತರ ನಾವೆಲ್ಲ ಏನು ಮಾಡಬಹುದು ಅಂದ್ರೆ ಶಿಕ್ಷಾ ಪ್ರಾಪ್ತ करने के अनेक उदाहरण प्रस्तुत करते हैं ಅಂದ್ರೆ ಶಿಕ್ಷೆ ಅಂದ್ರೆ ಅನುಭವದಿಂದ ನಾವು ಯಾವ ರೀತಿ ಕಲ್ಕೋಬಹುದು ಶಿಕ್ಷಣವನ್ನು ಯಾವ ರೀತಿ ಕಲ್ಕೋಬಹುದು ಅನ್ನೋದನ್ನ ಈ ಪದ್ಯದ ಮುಖಾಂತರ ನಿಮಗೆಲ್ಲ ತಿಳಿಸ್ಕೊಡ್ತಾರೆ ಅಂದ್ರೆ ನಮ್ಮಲ್ಲಿರುವಂಥ ಅನುಭವಗಳಿಂದ ನಾವು ಯಾವ ರೀತಿ ಕಲಿಬಹುದು ಅಥವಾ ಬೇರೆಯವರ ಅನುಭವಗಳಿಂದ ನಾವು ಯಾವ ರೀತಿ ಕಲಿಬಹುದು ಅನ್ನೋದನ್ನ ಯಾವ ರೀತಿ ತಿಳ್ಕೊಬಹುದು ಅಂದ್ರೆ ಈ ಪದ್ಯದ ಮುಖಾಂತರ ನಾವೆಲ್ಲ ತಿಳ್ಕೊಬಹುದು जीवन में यश की प्राप्ति के लिए अनेक प्रकार की मुसीबतों का सामना करना पड़ता है ನೋಡಿ ಜೀವನದಲ್ಲಿ ಒಂದು ವಿಜಯವನ್ನು ಗಳಿಸಬೇಕಂದ್ರೆ ಅಥವಾ ಯಶಸ್ಸನ್ನು ಗಳಿಸಬೇಕಂದ್ರೆ ನಾವು ಏನು ಮಾಡ್ಬೇಕ್ರಿ ಹಲವಾರು ತೊಂದರೆಗಳನ್ನು ಅನುಭವಿಸಬೇಕು ಏನು ಮಾಡಬೇಕು ಯಶಸ್ಸನ್ನು ಗಳಿಸಬೇಕಂದ್ರೆ ಏನು ಮಾಡಬೇಕು ಹಲವಾರು ತೊಂದರೆಗಳನ್ನು ಅನುಭವಿಸಬೇಕು ಹಂಗ ಸಿಗುತ್ತೆ ನಮ್ಗೆ ಯಶಸ್ಸು ಸಮಸ್ಯೆ ಇರುತ್ತೆ ಅಲ್ಲಿ ಏನಾಕವ ಹಲವಾರು ವಿಘ್ನಗಳು ಉಂಟಾಕಾವ ಅಥವಾ ಹಲವಾರು ತೊಂದರೆಗಳು ಉಂಟಾಕಾವ ಅದನ್ನ ದಾಟಿ ಬಂದವನ್ನ ಏನಾಗ್ತದೆ ನಮ್ಗೆ ಒಂದು ಗೆಲುವು ಸಿಗ್ತೈತೆ ಅಥವಾ ವಿಜಯ ಸಿಗ್ತೈತಿ यश की प्राप्ति के लिए अनेक प्रकार की मुसीबत ಅಂದ್ರೆ ತೊಂದರೆಗಳು ಅಥವಾ ತೊಂದರೆಗಳನ್ನ ಉಂಟಾದಾಗ ಏನಾಗ್ತೈತಿ ಒಂದು ವಿಜಯ ಪ್ರಾಪ್ತಿ ಆಗ್ತದೆ सामना करना पड़ता है ಅಂದ್ರೆ ಎದುರಿಸಬೇಕಾಗುತ್ತೆ ನಾವು सामना करना पड़ता ಅಂದ್ರೆ ಎದುರಿಸಬೇಕಾಗುತ್ತೆ बिना परिश्रम के हम कभी सुख प्राप्त नहीं कर सकते ಅಂದ್ರೆ ಪರಿಶ್ರಮ ಪಡದ ನಾವು ಯಾವತ್ತೂ ಕೂಡ ಸುಖವನ್ನು ಪಡೆಯಲಿಕ್ಕೆ ಸಾಧ್ಯವಾಗಲ್ಲ ಅಂತ ಪರಿಶ್ರಮ ಪಟ್ಟಾಗ ಮನುಷ್ಯಾಗ ಸುಖ ಸಿಗ್ತೈತಿ ಅಥವಾ ಸಂಪತ್ತು ಸಿಗ್ತೈತಿ ನಾನು ಪರಿಶ್ರಮ ಪಡೆದ ನಮ್ಗೆ ಸುಖ ಬೇಕಾದ್ರೆ ಆಗೋದಿಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಸುಖ ಸಿಗಬೇಕಂದ್ರೆ ನಾವು ಪರಿಶ್ರಮ ಮಾಡಬೇಕು ಅಥವಾ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾರೆ कट मारेंगे स्टार्ट कर शिशु ने दुनिया में आकर रो रो कर हंसना सीखा शिशु ಅಂದ್ರೆ ಮಗು ಈ ಜಗತ್ತಿನಲ್ಲಿ ಕಾಲಿಟ್ಟ ತಕ್ಷಣ ಏನು ಮಾಡ್ತಪ್ಪ ಅಂದ್ರೆ ಅಳ್ತಾ ಏನು ಮಾಡ್ತಿ ನಗಲಿಕ್ಕೆ ಕಲಿತಿತ್ತಂತ ಮಗು ಏನು ಮಾಡತ್ರಿ ಈ ಜಗತ್ತಿನಲ್ಲಿ ಕಾಲಿಟ್ಟ ತಕ್ಷಣ ಅಂದ್ರೆ ತಾಯಿಯ ಹೊಟ್ಟೆಯಿಂದ ಹೊರಗೆ ಬಂದ ತಕ್ಷಣ ಮಾಡ್ತಂದ್ರೆ ಅಳ್ತಾ ನಗಲಿಕ್ಕೆ ಕಲಿತೈತೆ ಅಥವಾ ನಗಲಿಕ್ಕೆ ಪ್ರಾರಂಭಿಸ್ತದಂತ ಶಿಶುನೇ ದುನಿಯಾ ಮೇ ಆಕರ್ ಮಗು ಈ ಜಗತ್ತಿನಲ್ಲಿ ಬಂದ ದುನಿಯಾ ಅಂದ್ರೆ ಏನ್ರಿ ಜಗತ್ತು ಅಥವಾ ವಿಶ್ವ ಈ ವಿಶ್ವದಲ್ಲಿ ಬಂದು ಏನು ಮಾಡ್ತಂದ್ರೆ ರೋ ರೋಕರ್ ಹತ್ತು ಹಸನಾ ಸಿಕ್ಕ ನಗುವುದನ್ನ ಕಲಿತೈತಿ ಹಸನ ಅಂದ್ರೆ ಏನ್ರಿ ನಗುವುದು ರೋ ರೋಕರ್ ಅಂದ್ರೆ ಏನ್ರಿ ಅಳ್ತಾ ನಗಲಿಕ್ಕೆ ಕಲಿತೈತಿ ಲಘು ಹೋಕರ್ ಬಡನಾ ಸಿಕ್ಕ ನೋಡ್ರಿ ಚಿಕ್ಕವನಾಗಿ ಏನಂತಾರೆ ನಾವು ಏನ್ ಮಾಡ್ತಂದ್ರೆ ದೊಡ್ಡವನಾಗಲಿಕ್ಕೆ ಕಲಿತಾರಂತ ಅಥವಾ ದೊಡ್ಡವನಾಗಲಿಕ್ಕೆ ಪ್ರಾರಂಭಿಸ್ತಾನ ಬಡನಾ ಸಿಕ್ಕ ಅಂದ್ರೆ ಮುಂದುವರಿಲಿಕ್ಕೆ ಪ್ರಾರಂಭಿಸಿದ ಅಥವಾ ದೊಡ್ಡವನಾಗಲಿಕ್ಕೆ ಪ್ರಾರಂಭಿಸ್ತಾನ ಗಿರ್ಕರ್ ಚಲನಾ ಸಿಕ್ಕ ನೋಡ್ರಿ ಬೀಳ್ತಾ ಮಗು ಏನ್ ಮಾಡ್ತಂದ್ರೆ ಏನ್ ಮಾಡ್ತಾವ ನಡಿಲಿಕ್ಕೆ ಪ್ರಾರಂಭಿಸ್ತಂತ ಮಗು ಹುಟ್ಟಿದ ತಕ್ಷಣ ನಡೀತೈತಿ ಇಲ್ಲ ಅದೇನ್ ಮಾಡ್ತಂದ್ರೆ ಅಂಬೆಗಾಲ ಆಗ್ತೈತಿ ಎದ್ ಬಿದ್ದಿ ಹೇಳ್ತಿರ್ತೈತಿ ಬೀಳ್ತಿ ಮಾಡ್ತದ ನಡಿಲಿಕ್ಕೆ ಕಲಿತೈತಿ ಅರ್ಥ ಏನ್ ಹೇಳ್ತಾರಂದ್ರೆ ಬಚ್ಚ ಗಿರ್ಕರ್ ಚಲನಾ ಸಿಕ್ಕ ಅಂದ್ರೆ ಅದು ಬೀಳ್ತಾ ಮಾಡ್ತಂದ್ರೆ ನಡಿಲಿಕ್ಕೆ ಕಲಿತು ಯಾವ್ದ್ರಿ ಒಂದು ಶಿಶು ಅಥವಾ ಒಂದು ಮಗು ಅದೇ ಮಾಡ್ತಂದ್ರೆ ಜಗತ್ತಿನಲ್ಲಿ ಕಾಲಿಟ್ಟ ತಕ್ಷಣ ಆತ ನಡಿಲಿಕ್ಕೆ ಪ್ರಾರಂಭಿಸ್ತೈತಿ ಮತ್ತೆ ಬೀಳ್ತಾ ನಡಿಲಿಕ್ಕೆ ಕಲಿತೈತಿ कितने ही चक्कर खाकर चंगों ने चलना सीखा कितने ही चक्कर खाकर ಅಂದ್ರೆ ಒಂದು ಗಾಳಿಪಟ ಏನು ಮಾಡ್ತೈತಿ ಆಕಾಶದಾಗ ಎಷ್ಟೋ ರೌಂಡ್ ಹೊಡಿತೈತಲ್ಲ ಲಾಗ ಹೊಡಿತೈತಿ ಹಲವಾರು ಲಾಗ ಹೊಡೆದು ಕೂಡ ಏನು ಮಾಡ್ತೈತಿ ಮ್ಯಾಗ ಇರ್ಲಿಕ್ಕೆ ಕಲಿತೈತಿ ಗಾಳಿಪಟ ಒಮ್ಮೆ ಮ್ಯಾಗ ಇರ್ತೈತಿ ಲಾಗ ಹೊಡಿತೈತಿ ಕಿತನೆ ಈ ಚಕ್ಕರ್ ಹಾಕರ್ ಅಂದ್ರೆ ಎಷ್ಟೋ ಲಾಗ ಹೊಡೆದ ಚಕ್ಕರ್ ಹಾಕರ್ ಅಂದ್ರೆ ಲಾಗ ಹೊಡಿತೈತಿ ಅದು ಡುಮ್ಕಿ ಹೊಡಿತೈತಿ ಅಷ್ಟು ಡುಮ್ಕಿ ಹೊಡೆದ ನಂತರ ಏನು ಮಾಡ್ತೈತಿ ಮ್ಯಾಗ ಇರ್ಲಿಕ್ಕೆ ಕಲಿತೈತಿ ಅದು ಒಮ್ಮೆ ಮ್ಯಾಗ ಇರಕ್ಕೆ ಕಲಿಯಂಗಿಲ್ಲ ಪಟ ಆದಾಗ ಏನ್ ಮಾಡೈತಿ ಹಲವಾರು ಸಲ ಡುಮ್ಕಿ ಹೊಡೆದ ನಂತರ ಮ್ಯಾಗ ಇರ್ಲಿಕ್ಕೆ ಕಲಿತೈತಿ ಚಂಗೋನೆ ಚಲನಾ ಸಿಕ್ಕ ಚಂಗು ಅಂದ್ರೆ ಗಾಳಿಪಟ ಮತ್ತೆ ಹಿಂದೊಳಗೆ ಏನ್ ಕರಿತಾರೆ ಮತ್ತೆ ಅದನ್ನ ಪತಂಗ ಅಂತ ಹೇಳ್ತಿರ್ತಾರೆ ಗಾಳಿಪಟಕ್ಕೆ ಹಿಂದೊಳಗೆ ಮತ್ತೆ ಕರಿತಾರೆ ಪತಂಗ ಅಂತ ಹೇಳ್ತಿರ್ತಾರೆ ಚಂಗೋನೆ ಚಲನಾ ಸಿಕ್ಕ ಏರ್ಲಿಕ್ಕೆ ಚಲನ ಅಂದ್ರೆ ಏನ್ರಿ ಏರುದು ಗಾಳಿಪಟ ಏನ್ ಮಾಡ್ತೀವಿ ಡುಮ್ಕಿ ಹೊಡೆದಾಗ ಏನ್ ಮಾಡ್ತಿ ಮ್ಯಾಗ ಇರ್ಲಿಕ್ಕೆ ಕಲಿತೈತಿ ಊರು ಛೇದ್ಕರ್ ಅಪ್ನ ಮುರಳಿನೇ ಗಾನ ಸಿಕ್ಕ ನೋಡಿ ಊರು ಛೇದ್ಕರ್ ಅಪ್ನ ಮುರಳಿನೇ ಗಾನ ಸಿಕ್ಕ ಕೊಳಲು ಏನ್ ಮಾಡತ್ರಿ ಎದೆಯನ್ನ ಸೀಳಿ ಆ ಎದೆನ ಸೀಳಿ ಏನ್ ಮಾಡತ್ತಂದ್ರೆ ಹಾಡ್ಲಿಕ್ಕೆ ಪ್ರಾರಂಭಿಸತ್ರಿ ಅಥವಾ ಒಂದು ಸುಮಧುರವಾದಂತ ಧ್ವನಿಯನ್ನು ಹೊರಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತೈತಿ ಕೊಳಲು ನಮ್ಗೆ ನಾದ ಹೊಡ್ತೈತಿ ನಾವು ಅದ್ರ ಒಂದು ಹೊಟ್ಟೆನ ಶೀಳ್ತವಲ್ಲ ಹೊಟ್ಟೆ ಶೀಳೋದ್ರಿ ಅದು ಹೊಟ್ಟೆ ಶೀಳೋದಲ್ಲ ನಮ್ಮ ಧ್ವನಿ ಮುಖಾಂತರ ಏನ್ ಮಾಡ್ತೀವಿ ಆ ಒಂದು ಗೋಲ್ ಇರ್ತಲ್ಲ ಕಿಂಡಿ ಇರ್ತಲ್ಲ ಅದನ್ನ ನಾವ್ ಏನ್ ಮಾಡ್ತೀವಿ ನಮ್ಮ ಧ್ವನಿನ ಅದ್ರೊಳಗೆ ಹಾಕ್ತೇವೆ ಅದಾಗ ಏನ್ ಮಾಡ್ತೈತಿ ಒಂದು ಸುಮಧುರವಾದಂತ ಧ್ವನಿಯನ್ನು ಹೊರಡಿಸ್ತೈತಿ ಅದು ಒಮ್ಮೆ ತನ್ನ ನಾದನ್ನು ಹೊಮ್ಮಿಸ್ತೈತಿ ಅದು ಕೊಳಲ ನಾವು ಪರಿಶ್ರಮ ಪಟ್ಟಾಗ ಏನಾಗ್ತದೆ ತನ್ನ ನಾದವನ್ನು ಹೊರಡಿಸ್ತೈತಿ ಅದಕ್ಕೆ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಅದರ ಒಂದು ಹೊಟ್ಟೆಯನ್ನು ಬಗೆದು ಏನ್ ಮಾಡ್ತಾನಂದ್ರೆ ಒಂದು ಸುಂದರವಾದಂತ ಧ್ವನಿಯನ್ನ ಹೊರಡಿಸ್ತಾನೆ ಏನ್ ಮಾಡ್ತಂದ್ರೆ ಹಾಡ್ಲಿಕ್ಕೆ ಕಲಿತೈತಿ ಕೊಳಲು ಏನ್ ಮಾಡ್ತೈತಿ ತನ್ನ ಎದೆಯನ್ನ ಬಗೆಸ್ಕೊಂಡು ಏನ್ ಮಾಡ್ತದ ಹಾಡನ್ನ ಹಾಡ್ಲಿಕ್ಕೆ ಕಲಿತೈತಂತೆ ಮಿಟ್ ಮಿಟ್ಕರ್ ವರಿ ಧರುನೆ ಪಾನಿ ಬರ್ಸಾನ ಸಿಕ್ಕ ನೋಡ್ರಿ ಮಿಟ್ ಕರ್ ವಾರಿಧರು ಅಂದ್ರೆ ಏನ್ರಿ ಮೋಡಗಳು ಮೋಡಗಳು ಏನಂದ್ರೆ ಕರಿಗೆ ಮೋಡಗಳು ಏನ್ ಮಾಡಿದ್ವು ಅಂದ್ರೆ ನೀರನ್ನ ಸುರಿಸ್ಲಿಕ್ಕೆ ಕಲಿತಾವ್ ಏನ್ ಮಾಡ್ತಾರೆ ಮೋಡಗಳು ಕರಿಗೆ ಅಥವಾ ತಮ್ಮನ್ನ ತಾವ ನಾಶ ಮಾಡ್ಕೊಂಡು ಏನ್ ಮಾಡ್ತಾವ ಅಂದ್ರೆ ಮೋಡಗಳು ಮಳೆ ನೀರನ್ನ ಸುರಿಸ್ಲಿಕ್ಕೆ ಕಲಿತಾವು ಒಮ್ಮಿನಂಗೂ ಮಳೆಯನ್ನು ಸುರಿಸಂಗಿಲ್ಲ ಅವು ಏನ್ ಮಾಡ್ತಾವು ಒಂದಕ್ಕೊಂದು ಮೋಡ ಡಿಕ್ಕಿ ಹೊಡೆದಾಗ ಏನಾಕಾವು ಕರಿಗೆ
ಮಳೆ ಹಣ್ಣಿನ ಸುರಿಸ್ತಾವ. ಇಲ್ಲ ನೀವು ನಾವು ಮಳೆ ಬಿಡ್ತಾನೆ ನೀವು ಹುಡ್ಕೊಳ್ತೇನೆ ಬಿಡ್ತಾವ ಒಂದಕ್ಕೊಂದು 3 ಡಿಕ್ಕಿ ಹೊಡೆದ ಅವು ತಮ್ಮನ್ನು ತಾವು ನಾಶ ಮಾಡ್ಕೊಂಡು ಮಾಡ್ತಾವೆ, ಮಳೆ ಹಣ್ಣನ್ನು ಸುರಿತಾವ. ಅದೇ ರೀತಿ ಮೋಡಗಳು ಏನಂತಾರ ತಮ್ಮನ್ನು ತಾವು ನಾಶ ಮಾಡ್ಕೊಂಡ ಮಳೆ ಹಣ್ಣಿನ ಸುರಿಸ್ಲಿಕ್ಕೆ ಕಲಿತಾವ ಅಂತ ಹೇಳ್ತಾರೆ. ತರು ಗಿರಿವರ್ ಸೆ ಗಿರ್ ಗಿರ್ಕರ್ ನದಿಯಾನೆ ಬಹನಾಸಿಕ. ನೋಡಿ ತರು ಗಿರಿವರ್ ಅಂದ್ರೆ ಬೆಟ್ಟ ಪರ್ವತಗಳಿಂದ ಹರಿದು ನದಿಗಳು ಮಾಡ್ತಾವ ಅಂದ್ರೆ ಹರಿಲಿಕ್ಕೆ ಕಲಿತಾವ. ತರು ಗಿರಿವರ್ ಅಂದ್ರೆ ಬೆಟ್ಟ ಪರ್ವತಗಳು ಅಥವಾ ಬೆಟ್ಟ ಗುಡ್ಡಗಳು. ತರು ಗಿರಿವರ್ ಅಂದ್ರೆ ಬೆಟ್ಟ ಪರ್ವತಗಳು. ಗಿರ್ ಗಿರ್ಕರ್ ಅಂದ್ರೆ ಬಿದ್ದು ಬಿದ್ದು ಆ ಮ್ಯಾಗಿಂದ ಬಿದ್ದು ಬಿದ್ದು ಏನ್ ಮಾಡ್ತಾವೆ ಹರಿಲಿಕ್ಕೆ ಕಲಿತಾವ.